ಕಾಂಗ್ರೆಸ್ ಸರ್ಕಾರಕ್ಕೆ ಬಂಧುಗಳೇ, ಕಾಂಗ್ರೆಸ್ ಬಂದು ಕರ್ನಾಟಕವನ್ನ ಲೂಟಿ ಮಾಡೋ ಒಂದು ಸರ್ಕಾರವನ್ನ ಇವತ್ತು ನಮ್ಮ ಕಣ್ಣು ಮುಂದೆ ನಾವು ನೋಡ್ತಾ ಇದ್ದೇವೆ. ಕಾಂಗ್ರೆಸ್ ಅವರು ಚುನಾವಣೆ ಮುಂಚೆ ಹೇಳಿದ್ರು, ನಾವು ಬೆಲೆ ಏರಿಕೆ ಮಾಡಲ್ಲ, 5 ಗ್ಯಾರಂಟಿಗಳನ್ನ ನಾವು ಕೊಡ್ತೀರಿ, ಯಾವುದೇ ಬೆಲೆ ಏರಿಕೆ ಇಲ್ಲ ಅಂತ ಹೇಳಿದ್ರು. ಆದರೆ ಇವತ್ತು ಕಳೆದ 2 ವರ್ಷದಲ್ಲಿ ಹಾಲಿನ ಬೆಲೆ 3 ಬಾರಿ, ವರ್ಷಕ್ಕೆ 1 ಸರಿ ಅಲ್ಲ, ವರ್ಷಕ್ಕೆ 2 ಸರಿ, ಪೆಟ್ರೋಲ್ ಬೆಲೆ ಏರಿಕೆ, ಡೀಸೆಲ್ ಬೆಲೆ ಏರಿಕೆ, ಸ್ಟ್ಯಾಂಪ್ ಡ್ಯೂಟಿ ಏರಿಕೆ, ಕೊನೆಗೆ ಯಾವ ರೀತಿ ಈ ಕಾಂಗ್ರೆಸ್ಸಿನ ಮನೆಯಾಳ ಬುದ್ಧಿ ಏನಿದೆ ಅಂದ್ರೆ, ನಿಮ್ಮ ಮನೆಯಲ್ಲಿ ಕಸ ಬಿದ್ದರೆ ಕಸದ ಮೇಲೂ ಬೆಂಗಳೂರಲ್ಲಿ ಟ್ಯಾಕ್ಸ್ ಹಾಕಿದ್ದಾರೆ, ಕಸದ ಮೇಲೂ ಟ್ಯಾಕ್ಸ್ ಹಾಕಿದ್ದಾರೆ. ಇವತ್ತು ನಾವೆಲ್ಲ ಕೇಳಿದ್ರಿ, ಅಲಿಬಾಬಾ ಮತ್ತು 40 ಚೋರ್, 40 ಚೋರ್. ಇವತ್ತು ನಾವು ಕರ್ನಾಟಕದಲ್ಲಿ ನೋಡ್ತಾ ಇದ್ದೀರಿ, ಅಲಿಬಾಬಾ ಮತ್ತು ಕಾಂಗ್ರೆಸ್ಸಿನ ಕಳ್ಳರು ಅಂತ 136 ಜನ ಕಳ್ಳರು. ಈಗ ಒಬ್ಬರಲ್ಲ ಇಬ್ಬರಲ್ಲ, 136 ಜನ ಕಳ್ಳರು ಸರ್ಗಂಟಿದ್ದಾರೆ. ಮಾಡೋ ಮುಖಾಂತರ ಅದರಲ್ಲಿ ಬರುವಂತ ಹಣದಲ್ಲಿ ಲೂಟಿ ಮಾಡುವಂತ ಕೆಲಸವನ್ನ ಇವತ್ತು ಮಾಡ್ತಾ ಇದ್ದಾರೆ. ನಾನು ಬಜೆಟ್ ಭಾಷಣದಲ್ಲಿ ವಿಧಾನಸಭೆಯಲ್ಲಿ ಹೇಳಿದೆ, ಯಾವುದೇ ಸರ್ಕಾರ ಬಜೆಟ್ ಅಲ್ಲಿ ನಾವು ಏನು ಅಣೆಕಟ್ಟನ್ನ ಕಟ್ತೀರಿ, ನಾವು ಜನಗಳಿಗೆ ಏನು ಡ್ಯಾಮ್ಗಳು ಉಪಯೋಗ ಕಟ್ತೀರಿ, ನಾವು ಅಭಿವೃದ್ಧಿ ಮಾಡ್ತೀರಿ ಅಂತ ಬಜೆಟ್ ಅಲ್ಲಿ ಹೇಳ್ತಾರೆ. ಇನ್ನೊಂದು ಕಡೆ ಎಷ್ಟು ಟ್ಯಾಕ್ಸ್ ಅನ್ನ ಹಾಕ್ತೀರಿ ಅಂತ ಹೇಳ್ತಾರೆ. ಇಲ್ಲಿ ಸಿದ್ದರಾಮಯ್ಯ ಎಷ್ಟು ಛತ್ರಿ ಇದ್ದಾರೆ ಅಂತ ಹೇಳಿದ್ರೆ, ಬಜೆಟ್ ಅಲ್ಲಿ ಯಾವುದೇ ಟ್ಯಾಕ್ಸ್ ಅನ್ನ ತೋರಿಸಿಲ್ಲ ಅವರು. ಈಗ ಒಂದೊಂದಾಗೆ ಟ್ಯಾಕ್ಸ್ಗಳು ಮೈ ಮೇಲೆ, ಜನಗಳ ಮೇಲೆ, ಬಡವರ ಮೇಲೆ ತೆರಿಗೆಗಳನ್ನ ಹಾಕ್ತಾ ಇದ್ದಾರೆ. ನಾನು ಬಜೆಟ್ ಅಲ್ಲಿ ಹೇಳಿದ್ದೆ, ಮುಂದೆ ಮಾರಿ ಹಬ್ಬ ಕಾದಿದೆ ಅಂತ ಹೇಳಿ. ಈಗ ನಾನ್ ತಿಳ್ಕೊಂಡಿದ್ದೆ, 6 ತಿಂಗಳ ಮೇಲೆ ಮಾಡ್ತಾರೆ ಅಂದ್ರೆ 1 ತಿಂಗಳಲ್ಲೇ ಎಲ್ಲ ಜನಗಳಿಗೆ ಮಾರಿ ಹಬ್ಬವನ್ನ ತೋರಿಸ್ತಾ ಇದ್ದಾರೆ. ಈ ಕಾಂಗ್ರೆಸ್ಸಿನ ಕಳ್ಳರು 5 ಗ್ಯಾರಂಟಿಗೋಸ್ಕರ 5 ಗ್ಯಾರಂಟಿ ಕೊಡಬೇಕು ಅಂತ ಹೇಳಿ ಇಡೀ ಕರ್ನಾಟಕದ ಮನೆಗಳನ್ನ ಲೂಟಿ ಮಾಡ್ತಾ ಇದ್ದಾರೆ. ಅದರಲ್ಲೂ DK ಶಿವಕುಮಾರ್, ಸಿದ್ದರಾಮಯ್ಯ ಈಗ ಹಾಕಿದರಲ್ಲಿ ರಾವಣಾಸುರನ 10 ತಲೆ ರೀತಿ, 10 ತಲೆಯಲ್ಲಿರುವಂತ ಎಲ್ಲ ಮಂತ್ರಿಗಳು ಅವರ ಅಂಗಡಿ ಓಪನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಲೂಟಿ ಮಾಡೋದು. ಅವ್ರ ಗ್ಯಾರಂಟಿ ಗೊತ್ತು, ನಾವು ಇಷ್ಟು ಲೂಟಿ, ಇಷ್ಟು ಜನಗಳಿಗೆ ಮೋಸ ಮಾಡಿದ್ಮೇಲೆ, ಜನಗಳ ರಕ್ತ ಇದ್ಮೇಲೆ ನಮ್ಮನ್ನ ನೆಕ್ಸ್ಟ್ ಗೆಲ್ಸಲ್ಲ ಅಂತ ಗೊತ್ತು. ಅದಕ್ಕೆ ಈಗ 60% ಲೂಟಿ, ಎಲ್ಲ ಕಾಂಟ್ರಾಕ್ಟ್ ಅಲ್ಲೂ ಕೂಡ 60%, ನಮ್ಮ ಮೇಲೆ 40% ಅಂತ ಹೇಳಿ ಆಪಾದನೆ ಮಾಡಿದ್ರು. ಇದುವರೆಗೂ ಒಂದೇ ಒಂದು ಸಬೂತನ್ನ ಕೊಡಕ್ಕಾಗಿಲ್ಲ ಅವ್ರ ಯೋಗ್ಯತೆಗೆ, ಕಾಂಗ್ರೆಸ್ ಯೋಗ್ಯತೆಗೆ. ಲೋಕಾಯುಕ್ತದಲ್ಲಿ ಕೇಸ್ ಹಾಕಿದ್ರು, ಲೋಕಾಯುಕ್ತ ಕ್ಲೀನ್ ಚಿಟ್ ಕೊಡ್ತು. ಬಿಜೆಪಿದು ಇದರಲ್ಲಿ ಯಾವುದೇ ಪಾತ್ರ ಇಲ್ಲ ಅಂತ ಹೇಳಿ ಕ್ಲೀನ್ ಚಿಟ್ ಕೊಡ್ತು. ಈಗ ಕಾಂಗ್ರೆಸ್ ಅವರು, ಮನೆಯಾಳ ಕಾಂಗ್ರೆಸ್ ಅವರು, ಮನೆ ಬೆಂಗಳೂರಲ್ಲಿ ಮನೆ ಕಟ್ಟಬೇಕಾದ್ರೂ ನಿಮ್ಗೆ 75 ರೂಪಾಯಿ ಟ್ಯಾಕ್ಸ್ ಕೊಡಬೇಕು. ಮೊನ್ನೆ ನಮ್ಮ ಅಶ್ವಥ್ ನಾರಾಯಣ ಅವರು ಪತ್ರಿಕಾ ಸಂದರ್ಶನದಲ್ಲಿ ಒಂದು ಮಾತನ್ನು ಹೇಳಿದ್ರು, ಮೀಟ್ರಲ್ಲಿ, ಎಲೆಕ್ಟ್ರಾನಿಕ್ ಮೀಟ್ರಲ್ಲಿ 15,000 ಕೋಟಿ ಲೂಟಿಯನ್ನ ಮಾಡಿದ್ದಾರೆ. 15,000 ಕೋಟಿಯನ್ನ. ಸ್ಮಾರ್ಟ್ ಮೀಟರ್, ಸ್ಮಾರ್ಟ್ ಆಗಿ ದುಡ್ಡು ವಸೂಲಿ ಮಾಡ್ತಾ ಇದ್ದಾರೆ, ಯಾರು ಬಿಟ್ಟಿಲ್ಲ. ಈ ರೀತಿ ಕರ್ನಾಟಕವನ್ನ ಲೂಟಿ ಮಾಡ್ತಾ ಇರುವಂತ ಕಾಂಗ್ರೆಸ್, ನಾವು ಬಿಜೆಪಿ ಇದರ ಹೋರಾಟವನ್ನ ಈಗಾಗಲೇ ಮಾಡಿದ್ದೀವಿ. ಪ್ರತಿನಿತ್ಯ ನಮ್ಮ ಕಾರ್ಯಕರ್ತರು ಅವ್ರ ಮನೆಯಲ್ಲಿ ಎಷ್ಟೇ ಕಷ್ಟ ಇದ್ರು ಸಹ ಇವ್ರು ಮಾಡ್ತಾ ಇರೋ ಮನೆಯಾಳ ಕೆಲಸಕ್ಕೆ ನಾವು ತಿಂಗಳು 1 ಸರಿ ಪ್ರತಿಭಟನೆ ಮಾಡಬೇಕಾಗಿತ್ತು. ಆದರೆ ದಿನನಿತ್ಯ ಪ್ರತಿಭಟನೆ ಮಾಡುವಂತ ಪರಿಸ್ಥಿತಿಗೆ ನಮ್ಮ ಕಾರ್ಯಕರ್ತರು ಬಂದ್ಬಿಟ್ಟಿದ್ದಾರೆ. ಅಷ್ಟು ಭ್ರಷ್ಟಾಚಾರ, ಅಷ್ಟು ಅವ್ಯವಹಾರ. ಸಿದ್ದರಾಮಯ್ಯ ಹೆಸರಿಗಷ್ಟೇ ಮುಖ್ಯಮಂತ್ರಿ, ಸಿದ್ದರಾಮಯ್ಯ ನಿದ್ದೆರಾಮಯ್ಯ ಆಗೋಗ್ಬಿಟ್ಟಿದ್ದಾರೆ. ವಿಧಾನಸಭೆಗೂ ಬರಲ್ಲ, ಗಾಲಿ ಮೇಲೆ ಓಡಾಡ್ತಾ ಇದ್ದಾರೆ. ಇಡೀ ಸರ್ಕಾರವೇ ಇವತ್ತು ವೀಲ್ ಚೇರ್ ಅಲ್ಲಿದೆ. ಆ ಪರಿಸ್ಥಿತಿ ಇವತ್ತು ಕರ್ನಾಟಕದ ಜನ. ಮೊನ್ನೆ ನಾನು ನೋಡ್ತಾ ಇದ್ದೆ, ಯಾರೋ
ತರಕಾರಿ ಹೂವಿನ ವ್ಯಾಪಾರ ಮಾಡೋ ಹೆಣ್ಮಗಳು ಆ ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿದಾರೆ, ಈ ಮನೆಯಾಳ ಕಾಂಗ್ರೆಸ್ಗೆ, ಮನೆಯಾಳ ಸಿದ್ದರಾಮಯ್ಯ, ನಮಗೆ ಬಸ್ಸು ಫ್ರೀನು ಬೇಡ, 2,000 ಬೇಡ, ನಮ್ಮ ಹತ್ರ ತಿಂಗಳಿಗೆ 10,000 ಲೂಟಿ ಹೊಡಿತಾ ಇದೆಯಾ ಸಿದ್ದರಾಮಯ್ಯ, ನಿನಗೆ ಮಾನ ಮರ್ಯಾದೆ ಇದೆಯಾ ಅಂತ ಕೇಳಿದ್ದಾರೆ ಸಿದ್ದರಾಮಯ್ಯ. ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಏನಿಲ್ಲ. ಲೂಟಿ ಲೂಟಿ ಬೆಲೆ ಏರಿಕೆ, ಇಂಥ ಮೋಸ ಮಾಡುವಂತ ಕಾಂಗ್ರೆಸ್ ಇವತ್ತು ಕರ್ನಾಟಕದ ಜನರ ಪಾಲಿಗೆ ಸತ್ತೋಗಿದೆ. ಇಂಥ ಕಾಂಗ್ರೆಸ್ ಈ ರಾಜ್ಯದಿಂದ ತೊಲಗಬೇಕು. ಅದಕ್ಕೆ ನಾನು ಜನಗಳಿಗೂ ವಿನಂತಿ ಮಾಡ್ತೀನಿ, ಬಿಜೆಪಿ ಒಂದೇ ಹೋರಾಟ ಅಲ್ಲ, ಜನನು ಕೂಡ ಈ ಹೋರಾಟದಲ್ಲಿ ಭಾಗಿಯಾಗಬೇಕು. ಇಡೀ ತಿಂಗಳಲ್ಲಿ ನಾವು ಈ ಹೋರಾಟವನ್ನ ಹಳ್ಳಿ ಹಳ್ಳಿಗೆ ತೆಗೆದುಕೊಂಡು ಹೋಗ್ತಾ ಇದ್ದೀರಿ, ತಾಲೂಕಿಗೆ ತೆಗೆದುಕೊಂಡು ಹೋಗ್ತಾ ಇದ್ದೀರಿ. ಎಲ್ಲರೂ ಕೈ ಜೋಡಿಸೋ ಮುಖಾಂತರ ಈ ಹೋರಾಟಕ್ಕೆ ಬೆಂಬಲವನ್ನ ಕೊಡಬೇಕು. ಈ ಬೆಲೆ ಏರಿಕೆಯ ಚಾರ್ಜ್ ಶೀಟ್ ಅನ್ನ ನಾವು ಇವತ್ತು ಬಿಡುಗಡೆ ಮಾಡಿದ್ದೀವಿ. ಈ ಚಾರ್ಜ್ ಶೀಟ್ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಏನಾದರೂ ಮಾನ ಮರ್ಯಾದೆ ಇದ್ರೆ ಇನ್ನು ಮುಂದೆ ಆದ್ರೂ ಬೆಲೆ ಏರಿಕೆಯನ್ನ ಸ್ಟಾಪ್ ಮಾಡಿ, ಈ ಏರಿಕೆ ಮಾಡಿರೋದನ್ನೆಲ್ಲ ಹಿಂಪಡೆಯಿರಿ ಅನ್ನೋ ಹೋರಾಟವನ್ನ ಇವತ್ತು ನಾವು ಮಾಡ್ತಾ ಇದ್ದೀರಿ. ತಾವೆಲ್ಲ ಇಷ್ಟೊಂದು ಜನ ಮುಖಂಡರು, ನಮ್ಮ ಕಾರ್ಯಕರ್ತರು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬಂದು ಈ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತ ಕೆಲಸವನ್ನ ನಾವೆಲ್ಲರೂ ಕೂಡ ಒಟ್ಟಿಗೆ ಮಾಡೋಣ. ವೇದಿಕೆ ಮೇಲೆ ನಮ್ಮ ರಾಜ್ಯ ಅಧ್ಯಕ್ಷರಿಂದ ಇರ್ಬೋದು, ನಮ್ಮ ವಿರೋಧ ಪಕ್ಷದ ನಾಯಕರು, ನಮ್ಮೆಲ್ಲ ಮುಖಂಡರು, ನಮ್ಮೆಲ್ಲ ಶಾಸಕರು, ನಮ್ಮೆಲ್ಲ ಲೋಕಸಭಾ ಸದಸ್ಯರು, ನಮ್ಮೆಲ್ಲ ಜಿಲ್ಲಾಧ್ಯಕ್ಷರು, ಪದಾಧಿಕಾರಿಗಳು ಎಲ್ಲರೂ ಕೂಡ ಇದನ್ನ ನಮ್ಮ ಜಿಲ್ಲೆಗಳಿಗೆ, ತಾಲೂಕುಗಳಿಗೆ ತೆಗೆದುಕೊಂಡು ಹೋರಾಟ ಮಾಡೋಣ ಅನ್ನೋ ಮಾತನ್ನು ಹೇಳಿ ಮತ್ತೊಮ್ಮೆ ಈ ಸರ್ಕಾರದ ವಿರುದ್ಧ ಈ ಹೋರಾಟಕ್ಕೆ ಜನ ಬೆಂಬಲವನ್ನ ಪ್ರಾರ್ಥನೆಯನ್ನ ಮಾಡಿ ನಾವು ಈ ಹೋರಾಟವನ್ನ ಇನ್ನಷ್ಟು ಚುರುಕುಗೊಳಿಸೋಣ ಅನ್ನೋ ಮಾತನ್ನು ಹೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಭಾರತ್ ಮಾತಾ ಕಿ. ಸ್ಮಾರ್ಟ್ ಮೀಟರ್ ಅಲ್ಲಿ ಲೂಟಿ ಹೊರಿತಾ ಇರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಡೀಸೆಲ್ ಬೆಲೆ ಏರಿಕೆ ಮಾಡಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ತೆರಿಗೆಗಳ ಹೊರೆಯನ್ನ ಹಾಕ್ತಾ ಇರತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಸಿದ್ದರಾಮಯ್ಯನಿಗೆ, ಭ್ರಷ್ಟ ಡಿ.ಕೆ. ಶಿವಕುಮಾರ್ ಅವರಿಗೆ, ಲೂಟಿ ಅಲಿ ಬಾಬಾ 40 ಜನ ಕಳ್ಳರಿದಾರಲ್ಲ ಕಾಂಗ್ರೆಸ್ ಕಳ್ಳರಿಗೆ ಧನ್ಯವಾದ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.